ಕಾರ್ನ ತಗೊಂಡೋಗಿ ದಬಾಕು ಬಿಟ್ಟಿದ್ದೆ. ಹೋಗಿದ್ರು ಕಾಡ್ ಒಳಗೆ. ಸೊ ನಮ್ಮ ಮನೆಗೆ ಬಂದ್ವಿ. ಈ ನಡು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಗೈಸ್, ಎಷ್ಟು ಶ್ರಮ ಪಟ್ಟು ಇಳಿಸಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಮನೆಗೆ ಪಾಟ್ಗಳನ್ನ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಮನೇಲೂ ಪಾಟ್ಸ್ ಫ್ಲವರ್ಸ್ ಎಲ್ಲ ಹಾಕಿದ್ರೆ ನಮ್ಮನ್ನು ಹಾಕಿರಲಿಲ್ಲ. ಸೊ ನನಗೆ ಎಕ್ಸಾಮ್ಸ್ ಅದು ಇದು ಹಾಲಿಡೇಸ್ ಬಂತು, ಅಲ್ಲೋದೆ ಇಲ್ಲಿ ಸುತ್ತಾಳೆ ಆಯಿತು. ಸೊ ಇವಾಗ ಫ್ರೀ ಆಗಿರೋದ್ರೆ ನಾವು ಪಾಟ್ಸ್ ತಂದು ಪಾಟ್ಸ್ ಗಿಡ ಎಲ್ಲ ನಡೆಯೋಣ ಅಂತ ಅಂದ್ಕೊಂಡು ಪಾಟ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ದಿನ ಸುತ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಬೇಡಿ, ನಾವು ಇವತ್ತು ಇಲ್ಲೇ ಹೋಗ್ತಿರೋದು ಲೋಕಲ್ಗೆ. ಸೊ ಎಷ್ಟೆಷ್ಟಿರುತ್ತೆ ಏನೇನು ಅಂತ, ಇದು ಜಸ್ಟ್ ಲೈಕ್ ಡೇ ಇನ್ ಮೈ ಲೈಫ್ ಥರ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಬನ್ನಿ ಹೋಗೋಣ. ಮಾಡ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ? ಹೌದು, ಸೊ ನೈಸ್. ಖುಷಿ ಆಗ್ತಾ ಇದೆಯಾ? ತುಂಬ ಖುಷಿ ಆಗ್ತಿದೆ. ಜಸ್ಟ್ ಮೇನ್ ರೋಡ್ ಗಂಟ ಮತ್ತೆ ಆಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗ್ತೀವಿ. ಹೌದು. ಕಾರಲ್ಲಿ ಹೋಗೋಣ ಅಂತಂದರೆ ಕಾರ್ ಓಡ್ಸೋಕ್ಕೆ ಇವ್ರಿಗೆ ಬರಲ್ಲ, ಪಪ್ಪನೂ ಇಲ್ಲ. ಸ್ಕೂಟಿಲಿ ಹೋಗೋಣ ಅಂತಂದರೆ ನನಗೆ ಓಡ್ಸೋಕ್ಕೆ ಬರುತ್ತೆ, ಬಟ್ DL ಲೈಸೆನ್ಸ್ ಇಲ್ಲ. ಇವ್ರಿಗೆ ಓಡ್ಸೋಕ್ಕೆ ಬರಲ್ಲ, ಆದರೆ DL ಲೈಸೆನ್ಸು ಇಲ್ಲ, ಮಾಡಿಸ್ಕೊತಾನು ಇಲ್ಲ. ಹಂಗಲ್ಲ ಗೈಸ್, ಬರುತ್ತೆ ಓಡ್ಸೋಕ್ಕೆ, ಬರೀ ಒಂದ್ಸತಿ ನಾನು ಕಾರ್ನ ತಗೊಂಡೋಗಿ ದಬಾಕು ಬಿಟ್ಟಿದ್ದೆ. ಹೋಗಿದ್ರು ಕಾಡ್ ಒಳಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನನ್ನ ಜೊತೆ ಬರೋಕ್ಕೆ ಜನರು ಹೆದರ್ತಾರೆ, ನನಗೂ ಅದನ್ನ ತುಂಬ ಭಯ ಸ್ಟಾರ್ಟ್ ಆಯ್ತು. ನಾನು ಕರ್ಕೊಂಡು ಹೋಗೋಣ ಅಂತಂದರೆ ನನಗೆ 18+ ಆಗಿಲ್ಲ. ಸೊ ಅದಕ್ಕೆ ನಾವಿವಾಗ ಕುಶಾಲನಗರ ಬಂದಿದ್ವಿ, ಹೋಗ್ಬೇಕಿವಾಗ ಎಲ್ಲಿದೆ ಅಂತ. ಪೊಲೀಸವರೆಲ್ಲ ಎಷ್ಟು? ಇದಕ್ಕೆ 34. ಇದಕ್ಕೆ 34. ಸೊ ಪ್ರತೀಕ್ಷಾ, ಹಾಂ. ಸೊ ಗೈಸ್, ನಾವಿವಾಗ ಪಾಟ್ ತಗೊಂಡ್ವಿ. ಪಾಟ್ ತಗೊಂಡು ನಾವಿವಾಗ ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಜ್ಯೂಸ್ ಕುಡಿದು ಮನೆಗೆ ಹೋಗ್ತೀವಿ. ಪಾಟಿಗೆ ನೆಕ್ಸ್ಟ್ ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ನಾವು ಮನೆಗೆ ಹೋಗಿ ಇನ್ನು ಮಣ್ಣು ರೆಡಿ ಮಾಡಿ ಪಾಟಿಗೆಲ್ಲ ಮಣ್ಣು ತುಂಬಿಸ್ಬೇಕು. ಹೌದು ಗೈಸ್. ಏನು ಆರ್ಡರ್ ಮಾಡಿದೆ ಪ್ರತೀಕ್ಷಾ? ಸ್ಟ್ರಾಬೆರಿ ಮಿಲ್ಕ್. ಹೌದು ಗೈಸ್, 2 ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆರ್ಡರ್ ಮಾಡಿ ಕೂತ್ಕೊಂಡಿದ್ದೀವಿ ನಾವು ಇವಾಗ. ಗಾಯ್ಸ್, ಎಷ್ಟು ದೊಡ್ಡ ಇದ್ರಲ್ಲಿ ಕೊಟ್ಟಿದ್ದೀವಿ ಅಂದರೆ ತುಂಬ ದೊಡ್ಡ ಇದ್ರಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ. ಸೊ ನಂದು ಅದು ಅವಳ್ದು. ಕುಡಿಯೋಣ. ಚೆನ್ನಾಯ್ತಾ? ಓಕೆ, ನೈಸ್. ಮಾಡಿದ್ಯಾ? ಎಟ್ಟಿರ್ತಾನೆ ಇಲ್ಲ ಗೈಸ್, ನನಗೆ ತುಂಬ ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಹೌ ಇಸ್ ಇಟ್? ಅಡಿಪೊಳಿ. ಬಂದು ರೀಚ್ ಆದ್ವಿ ಮೇನ್ ರೋಡ್ಗೆ. ಸೊ ಅಲ್ಲಿಂದ ಒಳಗೆ ಮತ್ತೆ ಮರ ಇತ್ತು, ಇದೊಂದು ಹಣ್ಣಾಗುತ್ತೆ, ನಿಮಗೆ ಗೊತ್ತಿರ್ಬೋದೇನೋ, ಗಸಗಸೆ ಹಣ್ಣು ಅಂತಾರೆ. ಸೊ ಅದನ್ನು ದಿನ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾ ಇದ್ವಿ. ಬಟ್ ಯಾಕೋ ಕಡ್ದಾಕ್ಬಿಟ್ಟಿದ್ದಾರೆ. ಸೊ ಇವಳು ಇವಾಗ ಅಲ್ಲಿ ಇರೋದನ್ನೇ ಚೆಕ್ ಮಾಡಿ ಅಲ್ಲಿ ಇದೆಯಾ ನೋಡಿ ತಗೊಂಡು ಹಾರಿ ಕುಯ್ತಿದ್ದಾರೆ.
ಬಿದ್ದರೆ ಒಳ್ಳೆ ಕಂಟೆಂಟು ಗೈಸ್. ಬೇಡ ಬೇಡ ಸಿಕ್ಕಿಲ್ಲ. ಹೈಟಲ್ಲಿದೆ ಹಾರಕ್ಕೆ. ಹೌದು. ಸೊ ಎಷ್ಟಾಯಿತು ಪಾಟಿಗೆ? ಓಕೆ, ಪಾಟಿಗೆ ಆ್ಯಕ್ಚುಲಿ ಒಂದು ಪಾಟಿಗೆ ದೊಡ್ಡ ಮೀಡಿಯಮ್ ಸೈಜ್ ಪಾಟಿಗೆ 54, ಸ್ಮಾಲ್ ಸೈಜ್ ಪಾಟಿಗೆ 34 ಅಂತಿದೆ. ಬಟ್ 30 ಮಾಡಿಕೊಂಡು ಪರವಾಗಿಲ್ಲ, ಡಿಸ್ಕೌಂಟ್ ಮಾಡಿದ್ದಾರೆ. ಟೋಟಲ್ 596 ಆಯಿತು. ಬರೀ 500 ಡಿಸ್ಕೌಂಟು. ಆ್ಯಂಡ್ ಇದು ರೆಡಿಗೆ ಒಂದು ಪ್ಲೇಟ್ ಕೊಡ್ತಾರೆ. ಆ ಪ್ಲೇಟಿಗೆ 34 ರುಪೀಸ್ ಅಂತ. ಅದಕ್ಕೆ ಪ್ಲೇಟ್ ಬಿಟ್ಟು ಬರೀ ಪಾಟ್ ಮಾತ್ರ ತಿಂದಿದ್ದೀನಿ. ಹೌದು, ನೋಡೋದು ಕಮ್ಮಿ ಕೊಡ್ಕೊಂಡು ಬಂದು ಆಲ್ಮೋಸ್ಟ್ ನಾವು ಬೇಗ ಬಂದ್ವಿ. 11ಗೆ ಹೋಗಿ ಇವಾಗ ಟೈಮ್ 11:56. 12 ಒಳಗೆ ಬಂದ್ವಿ. ತುಂಬಾ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ನನಗೆ ಆಗ್ತಾನೇ ಇಲ್ಲ. ಅದು ಬೇರೆ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಲ್ವ, ಇನ್ನೂ ನನ್ನ ಕೈಲಿ ಆಗ್ತಾನಿಲ್ಲ ಸೆಕೆ ತಡ್ಕೊಳಕ್ಕೆ. ಅದರಲ್ಲಿ ನಡ್ಕೊಂಡು ಬೇರೆ ಹೋಗ್ತಾಯಿದ್ದೀವಿ. ಸೊ ಟಯರ್ಡ್, ಐ ಆಮ್ ಎಕ್ಸಾಸ್ಟೆಡ್ ಗೈಸ್. ಸೊ ನಮ್ಮ ಮನೆಗೆ ಬಂದ್ವಿ ಗೈಸ್. ನೀವು ನೋಡ್ತಿರ್ಬೋದು ಔಟ್ಸೈಡಿಂದ ನಮ್ಮ ಮನೆಯ ವ್ಯೂ ಹೇಗಿದೆ ಅಂತ. ಇವಳನ್ನ ಪಾಟ್ ತಂದ್ವಲ್ಲ, ಸೊ ಅದು ಹಂಗೆ ಇಟ್ಟರೆ ಇಂಟ್ರೆಸ್ಟ್ ಇರಲ್ಲ ನೆಕ್ಸ್ಟ್ ಮಾಡೋದಕ್ಕೆ ಅಂತೇಳಿ ಇವಾಗಲೇ ಈ ನಡು ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. ಹೆವಿ ಬಿಸಿಲಿದೆ ಆದರೂ ಕೆಲಸ ಮಾಡ್ತಾಯಿದ್ದಾಳೆ. ಗಿಡ ನೆಡಬೇಕಲ್ವಾ, ಈ ಥರ ಇಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಗೈಸ್. ನೋಡಿ, ನಾನು ನಮ್ಮ ಅತ್ತೆ ಅವಳು ಪ್ರತೀಕ್ಷಾ 3 ಜನ ಮಾಡ್ತಿದ್ದೀವಿ. ಸೊ ಕೆಲಸ ಮಾಡ್ಬಿಟ್ಟು ಸೊ ಗೈಸ್, ನಮ್ಮದು ಇವಾಗ ಊಟ ಆಯಿತು. ಊಟ ಆಗಿ ಆವಾಗಲೇ ಬೆಳಗ್ಗೆ ನಾವು ಪ್ಲಾಂಟೇಷನ್ಗೆ ಮಣ್ಣೆಲ್ಲ ಇದು ಮಾಡ್ತಿದ್ವಲ್ಲ, ಸೊ ಇವಾಗ ಪಾಟಿಗೆ ಮಣ್ಣು ಹಾಕೋಕ್ಕೆ, ಮಣ್ಣು ತುಂಬಿಸ್ಕೊಂಡು ಬರೋಕ್ಕೆ ಗದ್ದೆ ಸೈಡ್ ಹೋಗ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ಕೆಲಸ ಮಾಡಿ ಮಣ್ಣು ಹಾಗೆ ಇದೆ. ಸೊ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನೋಡಿ ಗೈಸ್, ಮಣ್ಣು ಹೊರ್ತಾ ಇರೋದು ಗೈಸ್. ಬರೀ ನಾಟಕ. ಅಲ್ಲಿಂದ ಇಲ್ಲಿ ಗಂಟ ನಾನು ಬೆನ್ನ ಮೇಲೆ ಶ್ರಮಪಟ್ಟು ಆ ರೋಡಲ್ಲಿ ಬಂದಿದ್ದೀನಿ ಗೈಸ್. ಇಲ್ಲಿಂದ ನಮ್ಮ ಮನೆ ಗಂಟ ಅಷ್ಟೇ ಇವ್ರು ಹೊತ್ಕೋತಾ ಇರೋದು ಗೈಸ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಮ್ಮ ಮನೆ ಗಂಟ ಅಷ್ಟೇ ಇವ್ರು ಹೊತ್ಕೋತಾ ಇರೋದು ಗೈಸ್. ಸುಸ್ತಾಯ್ತು, ಫುಲ್ ಕೊಳೆ, ಫುಲ್ ಮಣ್ಣು. ಪಾಟ್ ಮಾಡಬೇಕು ಅಂತ ತುಂಬ ಆಸೆ ಆಯ್ತು ಗೈಸ್. ಅವಕ್ಕೋಸ್ಕರ ಎಲ್ಲನೂ ದುಡಿಸ್ತಾ ಇದ್ದೀನಿ. ಬನ್ನಿ ಇನ್ನೂ ಏನೇನೆಲ್ಲ ಹಬ್ಬ ಗೈಸ್. ಮಣ್ಣು ಮತ್ತು ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಇವಳು ಪಕ್ಕ ಹಳ್ಳಿ ಹುಡುಗಿ ಥರ ಚೀಲ ಪ್ಲಾಸ್ಟಿಕ್ ಇಟ್ಕೊಂಡು, ಅದೇನು ಕೈಯಲ್ಲಿರುತ್ತೆ, ಬಾಂಡ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಹಿಡ್ಕೊಂಡು ಹೊರಟಿದ್ದೀವಿ ಇವಾಗ ಮಣ್ಣು ತುಂಬಿಸ್ಕೊಂಬರೋಕ್ಕೆ. ಇಲ್ಲೇ ಮನೆ ಹತ್ರನೇ, ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಎಷ್ಟು ಶ್ರಮಜೀವಿ ಥರ ಕೆಲಸ ಮಾಡ್ತಾ ಇದ್ದಾಳೆ. ಅಯ್ಯೋ, ಕಾಡು ಮೇಡು ಎಲ್ಲ ಬರ್ತಿದೆ. ಹೇಳಿ ಅನ್ಸು ಕಡ್ಡಿ. ಅಯ್ಯೋ ಸ್ವಾಮಿ ಕುರಾಜ್. ಸಾಕು, ಇನ್ನಿದೆ ಹೊತ್ಕೊಂಡೋಗುತ್ತೆ, ಸೊಂಟ ಬಿಡ್ತಿದೆ. ಫುಲ್ ಡೆಡಿಕೇಶನಲ್ಲಿ ಕೆಲಸ ಮಾಡ್ತಿದ್ದಾಳೆ. ನೋಡಿ ಗೈಸ್, ಜೋರು ಮಳೆ ಬರ್ತಿದೆ. ಮಳೆ ಮಧ್ಯಾಹ್ನ ಎಷ್ಟು ಶ್ರಮ ಜೀವಿಯಾಗಿ ವರ್ಕ್ ಮಾಡ್ತಿದ್ದಾಳೆ ನಮ್ಮ ಪ್ರತೀಕ್ಷಾ. ಈ ಮಳೆ ಇದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಸೊ ತರಕ್ಕೆ ಹೋಗಿದ್ಲು. ಎಲ್ಲ ಇವ್ರು ಬಿಟ್ಟು ಬರೋದು, ತರದ ಮಾತ್ರ ನನ್ನ ಓಡಿಸ್ತಾರೆ. ಸುಸ್ತಾಯ್ತಾ? ಹೇಗೆ ಅನಿಸ್ತಿದೆ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಎಲ್ಲರೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀ ಯಾಕೆ ಇಷ್ಟೊಂದು ಲೇಜಿ? ಕೆಲಸ ಮಾಡೋಕ್ಕೆ ಅಂತ ಹೊರಟಿದ್ವಿ ಗೈಸ್. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂತು. ಮಳೆ ಬಂದು ನಮ್ಮ ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗೋಯ್ತು. ನಿಮಗೆ ಕಾಣಿಸ್ತಿಲ್ಲ, ಬಟ್ ಮಳೆ ಜೋರಾಗಿ ಬರ್ತಾ ಇದೆ. ಸೊ ಒಳಗೆ ಬಂದ್ವಿ ನಾವು. ಎಲ್ಲ ಇವಳದೇ ಇನಿಷಿಯೇಟಿವಲ್ಲಿ ನಡೀತಾ ಇದೆ. ನೋಡಿ ಗೈಸ್, ಎಷ್ಟು ಶ್ರಮಜೀವಿ ಅಂದರೆ ಇವಳೇ. ಎಲ್ಲ ಇನಿಷಿಯೇಟಿವ್ ಇವಳೇ ತಗೊಂಡು ಮಾಡ್ತಿದ್ದಾಳೆ. ಮಣ್ಣು ತುಂಬಿಸೋದು, ಗಿಡ ತೆಗಿಯೋದು,
ಇವಾಗ ಪಾಟ್ ತಂದಿದ್ದು ಅವಳೇ, ಅದನ್ನು ನೀರೋಗಕ್ಕೆ ತೂತ ಮಾಡಬೇಕಲ್ವ, ಅದನ್ನು ಮಾಡ್ತಿರೋದು ಅವಳೇ. ಹುಚ್ಚಾಗೈತೆ ಅದಕ್ಕೆ ಹ್ಯಾಮರ್ ತೊಗೊಂಡು ಹೊಡಿತಾರೆ. ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಗಾರ್ಡನಿಂಗಲ್ಲಿ? ಎಸ್ ಅಫ್ಕೋರ್ಸ್. ಚೇಂಜ್ ಮಾಡ್ತೀನಿ ಈಗ ಸ್ವಲ್ಪ ಐಟಮ್ನ ಬೇರೆ ಚುಚ್ತೀನಿ, ಬೇರೆ ಚೂಪದಿದೆಯಾ ನೋಡ್ತೀನಿ. ಫೈನಲಿ ಗಿಡ ತಂದು ನೆಟ್ಲು ಗೈಸ್. ಇವಳು ಸೇವಂತಿಗೆ ಗಿಡ ಅಲ್ವಾ ಅದು? ಏನು ಗಿಡ ಅದು? ಸೇವಂತಿಗೆ ಗಿಡ, 3 ಸೇವಂತಿಗೆ ಗಿಡ ನೆಟ್ಟಿದ್ದೀನಿ. 3 ಸೇವಂತಿಗೆ ಗಿಡನ ತಂದು ನೆಟ್ಟಿದ್ದಾಳೆ. ಸೊ ಏನಂತಂದರೆ ಇನ್ನೂ ಕೆಲಸ ಇಲ್ಲ. ಏನು ಗೊತ್ತಾ, ನಮ್ಮ ಮನೆ ಮುಂದೆ ಒಂದು ಡಿಸೈನ್ ಇದೆ. ಆ ಡಿಸೈನ್ಗೆಲ್ಲ ಜ್ಯೂಸ್ ಬಾಟಲ್ಗಳ ಅರ್ಧ ಕಟ್ ಮಾಡಿ ಮಣ್ಣು ತುಂಬಿಸಿ ಈ ಥರ ಗಿಡ ಹೂ ಬಳ್ಳಿಗಳು ಬರ್ತವಲ್ಲ ಅಂಥ ಗಿಡ ನೆಡಬೇಕು. ಎಲ್ಲಿಗೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಇಲ್ಲಿಗೆಲ್ಲ ಓಕೆ, ಚೆಂದ ಆಯಿತು. 3 ಗಿಡ ಸಿಕ್ಕಿದೆ, ಇನ್ನೂ ಗಿಡ ಹುಡ್ಕೊಂಬರ್ತೀನಿ. ಇವಾಗ ಇನ್ನೊಂದು ಗಿಡ ನಡ್ತಾ ಇದೆಯಾ? ಏನು ಗಿಡ ನಡ್ತಾ ಇದೆಯಾ? ಇದು ಗಿಡದ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಪಾಟಲ್ಲಿ ಇತ್ತಂದರೆ ನಾವು ಫಸ್ಟ್ ಹಳೆ ಪಾಟಲ್ಲಿ ಇಟ್ಟಿದ್ದು ತುಂಬ ಕಾಡು ಗಿಡ ಬೆಳೀತಿತ್ತು ಸುತ್ತಮುತ್ತ. ಅದಕ್ಕೆ ಇದನ್ನು ಹೊಸ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ಇದು ಆಲ್ರೆಡಿ ಇತ್ತಾ? ಇದಿತ್ತು ಅಂದರೆ ಅದನ್ನು ಚೇಂಜ್ ತೆಗೆದುಬಿಟ್ಟು ಇದಕ್ಕೆ ಹಾಕ್ತೀವಿ. ಓಕೆ. ನಿಮಗೆ ಅಷ್ಟೊಂದು ಇಷ್ಟನಾ ಗಿಡಗಳ ಮೇಲೆ? ಎಸ್, ತುಂಬ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಗೈಸ್, ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅವಳನ್ನೇ ಇನಿಷಿಯೇಟಿವ್ ತೊಗೊಂಡು ಬಿಟ್ಟಿದ್ದೀವಿ.